ಅಬ್ರಾಡ್ ಅಲ್ಲಿ MBBS ಮಾಡೋದ್ರಿಂದ ಒಂದು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಏನಿರುತ್ತೆ ಬಜೆಟ್, ಯಾವ್ಯಾವ ದೇಶಗಳಲ್ಲಿ ಮಾಡಬಹುದು? 20 ರಿಂದ 23 ಲಕ್ಷ ರೂಪಾಯಿ ಬಜೆಟ್ ಇದ್ರೆ ಸಾಕು, ಫಾರಿನ್ ಇರುವಂತಹ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ ಅವಕಾಶ ಕ್ರಿಯೇಟ್ ಮಾಡಿ ಕೊಡಬಹುದು. 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಫಾರಿನ್ ಕಳಿಸಿ ಒಂದು ಒಳ್ಳೆ ಡಾಕ್ಟರ್ ಮಾಡಿ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬರೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ತಗೊಂಡಿದೆ ಅಂದ್ರೆ ಓನ್ಲಿ ಒಂದು ಡಾಕ್ಟರ್ ಡ್ರೀಮ್ಸ್. ಮೆಡಿಕಲ್ ಮುಗಿಸ್ಕೊಂಡು ನಮ್ಮ ಭಾರತಕ್ಕೆ ವಾಪಸ್ ಬರೋವರೆಗೂ ಟೇಕ್ ಓವರ್ ಮಾಡೋ ಏಜೆನ್ಸಿ ಅಂದ್ರೆ ಅದು ಓನ್ಲಿ ಒಂದು ಡಾಕ್ಟರ್ ಡ್ರೀಮ್ಸ್. ಎಷ್ಟು ಕಾಲೇಜಸ್ ಇದೆ ಅಂಡ್ ಎಷ್ಟು ಸೀಟ್ಸ್ ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ? ಗವರ್ಮೆಂಟ್ ಸೀಟ್ಸ್ ಇರೋದು 3,800 ಸೀಟ್ಸ್. ಪ್ರೈವೇಟ್ ಸೀಟ್ ಬಗ್ಗೆ ಮಾತಾಡಕ್ ಬಂದ್ರೆ 6,000 ಸೀಟ್ಸ್ ಇದೆ. ವಾಟ್ ಅಬೌಟ್ ದ ಸೇಫ್ಟಿ, ಫುಡ್ ಅಂಡ್ ಅಕೊಮಡೇಷನ್ ಅಲ್ಲಿ ಹೇಗಿರುತ್ತೆ ಸೇಫ್ಟಿ ಎಲ್ಲ? ಯಾವುದೇ ಒಂದು ಯೂನಿವರ್ಸಿಟಿ ನಾವು ಕಳಿಸ್ತೀವಿ ಅಂದ್ರೆ ಫಸ್ಟ್ ನಾವು ವಿಸಿಟ್ ಮಾಡ್ತೀವಿ. 40 ವರ್ಷದಿಂದ ಸ್ಟೂಡೆಂಟ್ ಇಂಡಿಯಾದಿಂದ ರಷ್ಯಾಗೆ ಹೋಗ್ತಾ ಇದ್ದಾರೆ. ಅತಿ ಹೆಚ್ಚು ಸ್ಟೂಡೆಂಟ್ ರಷ್ಯಾಗೆ ಹೋಗ್ತಾರೆ. 23% ಸ್ಟೂಡೆಂಟ್ ನಮ್ಮ ಕರ್ನಾಟಕದವರು ಹೋಗ್ತಿರೋದು ಜಾರ್ಜಿಯಾ. ನೀಟ್ ಬರೆದು MBBS ಓದಿ ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಿರೋ ನಿಮ್ಗೆ ಇಲ್ಲಿದೆ ಗೋಲ್ಡನ್ ಆಪರ್ಚುನಿಟಿ. ನಮಸ್ಕಾರ, ನಾನು ನಿಮ್ಮ ಚಂದನ. ಇವತ್ತು ನಾನಿದ್ದೀನಿ ಡಾಕ್ಟರ್ ಡ್ರೀಮ್ಸ್ ಅಲ್ಲಿ. ನಮ್ ಜೊತೆ ಇದ್ದಾರೆ ಮುಬಾರಕ್, CEO ಅಂಡ್ ಫೌಂಡರ್ ಆಫ್ ಡಾಕ್ಟರ್ ಡ್ರೀಮ್ಸ್. ನಮಸ್ತೆ ಸರ್. ನಮ್ಮ ದೇಶದಲ್ಲಿ ಸಾಕಷ್ಟು ಜನರಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಎಲ್ರಿಗೂ ಆಗೋಕ್ ಆಗ್ತಾ ಇಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ ನೀಟ್ ಅಲ್ಲಿ ಏನ್ ಕಟ್ ಆಫ್ ಇದ್ರೆ ಯಾವ್ಯಾವ ರ್ಯಾಂಕಿಗೆ, ಯಾವ್ಯಾವ ಕಾಲೇಜಸ್ ಅಲ್ಲಿ ಯಾವ್ಯಾವ ಕ್ಯಾಟಗರಿಗೆ ರ್ಯಾಂಕ್ ತಗೊಂಡ್ರೆ ನಮಗೆ ನೀಟ್ ಡಾಕ್ಟರ್ ಆಗಕ್ಕೆ ಸಾಧ್ಯ ಆಗುತ್ತೆ? ಮೇಡಮ್, ಈಗ ಕ್ಯಾಟಗರಿ ವೈಸ್ ನಾನು ಮಾತಾಡಕ್ ಬಂದ್ರೆ ನಮಗೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನೀಟ್ ಬರೆದಿರುವಂತ ಸಂಖ್ಯೆ ಸುಮಾರು 1,40,000 ಸ್ಟೂಡೆಂಟ್ಸ್. ಅದರಲ್ಲಿ ನೀಟ್ ಅಲ್ಲಿ ಎಲಿಜಿಬಲ್ ಆಗಿರೋರು 83,000 ವಿದ್ಯಾರ್ಥಿಗಳು ಮಾತ್ರ. ಈಗ ನಾವು ಕ್ಯಾಟಗರಿ ಪ್ರಕಾರ ನಾನು ಮಾತಾಡಕ್ ಬಂದ್ರೆ ಜನರಲ್ ಕ್ಯಾಟಗರಿ 500 ರಿಂದ 550 ಮಾರ್ಕ್ಸ್ ಸ್ಕೋರ್ ಮಾಡಿರ್ಬೇಕು. OBC ಕ್ಯಾಟಗರಿ ಸ್ಟೂಡೆಂಟು 450 ರಿಂದ 500 ಮಾರ್ಕ್ಸ್ ಸ್ಕೋರ್ ಮಾಡಿರ್ಬೇಕು. SC ಕ್ಯಾಟಗರಿ ಒಂದು 430 to 490 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ST ಕ್ಯಾಟಗರಿ 390 ಮಾರ್ಕ್ಸ್ ಇಂದ 360 ಮಾರ್ಕ್ಸ್ ವರೆಗೂ ಮಿನಿಮಮ್ ಇಷ್ಟು ಸ್ಕೋರ್ ಮಾಡಿದ್ರೆ ಮಾತ್ರ ಇಂಡಿಯಾದಲ್ಲಿ ಸೀಟ್ ತಗೊಳಕ್ ಸಾಧ್ಯ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಸೀಟ್ ತಗೊಳಕ್ ಸಾಧ್ಯ. ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಏನಿದೆ ಅಂದ್ರೆ, ಈಗ ನಮಗೆ 200 ಬಂದಿದ್ರು ಕೂಡ ಕರ್ನಾಟಕದಲ್ಲಿ ಸೀಟ್ ಬರುತ್ತೆ ಅಂದ್ಬಿಟ್ಟು ಕೌನ್ಸಿಲಿಂಗ್ಗೆ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಮಿಂಗ್ ವೀಕಲ್ಲಿ ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರಿಗೂ ಏನಂದ್ರೆ ಒಂದು 200-250 ತಗೊಂಡ್ರೆ ಇಂಡಿಯಾದಲ್ಲಿ ಸೀಟ್ ಸಿಗ್ಬಿಡುತ್ತೆ ಅನ್ಕೊಂಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಈ ಎಲಿಜಿಬಲ್ ಮಾರ್ಕ್ಸ್ ಕಟ್ ಆಫ್ ಗಿಂತ ಕಡಿಮೆ ಇದ್ರೆ ಕರ್ನಾಟಕದಲ್ಲಂತೂ ಸೀಟ್ ಸಿಗೋದು ಡಿಫಿಕಲ್ಟ್ ಇದೆ ಮ್ಯಾಮ್. ಇಷ್ಟೆಲ್ಲ ಇದೆ, ಎಷ್ಟು ಕಾಲೇಜಸ್ ಇದೆ ಅಂಡ್ ಎಷ್ಟು ಸೀಟ್ಸ್ ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ? ಮೇಡಮ್, ಈಗ ಸೀಟ್ಸ್ ಪ್ರಕಾರ ಮಾತಾಡಕ್ ಬಂದ್ರೆ ಗವರ್ಮೆಂಟ್ ಸೀಟ್ಸ್ ಇರೋದು 3,800 ಸೀಟ್ಸ್. ಪ್ರೈವೇಟ್ ಸೀಟ್ ಬಗ್ಗೆ ಮಾತಾಡಕ್ ಬಂದ್ರೆ 6,000 ಸೀಟ್ಸ್ ಇದೆ. ಟೋಟಲ್ 9,800 ಸೀಟ್ಸ್ ಇದೆ. ಇದರಲ್ಲಿ ಬಡ್ದಿರುವಂತಹ ಸಂಖ್ಯೆ 1,40,000. ಎಲಿಜಿಬಲ್ ಆಗಿರೋರು 83,000 ಸ್ಟೂಡೆಂಟ್ ಮಾತ್ರ. ಈಗ 5% ಕೂಡ ನಮ್ಮ ಕರ್ನಾಟಕದಲ್ಲಿ ಸೀಟ್ ಇಲ್ಲ. ಈಗ 95% ಸ್ಟೂಡೆಂಟು ಅವರು ಕೂಡ MBBS ಮಾಡಬೇಕು, ಅವರು ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಅದು ಅಬ್ರಾಡ್ ಅಲ್ಲೇ ಸಾಧ್ಯ ಅಂತ ಹೇಳ್ತೀನಿ. ಹಾಗಾಗಿ ಡಾಕ್ಟರ್ ಡ್ರೀಮ್ಸ್ ಒಂದು ಕನಸನ್ನ ಹೊತ್ತು ತಂದಿದೆ ಇಂಡಿಯಾದ ಸ್ಟೂಡೆಂಟ್ಸ್ಗೆ ಅಬ್ರಾಡ್ ನಲ್ಲಿ MBBS ನ ಮುಗಿಸ್ಲಿಕ್ಕೆ. ಹಾಗಾದ್ರೆ ಸರ್, ಈಗ ಅಬ್ರಾಡ್ ಅಲ್ಲಿ MBBS ಮಾಡೋದು ಅಂತಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಒಂದು ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಸೀಟ್ ಅಂತ ಇದೆ. ಅಬ್ರಾಡ್ ಅಲ್ಲಿ MBBS ಮಾಡೋದ್ರಿಂದ ಒಂದು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಏನಿರುತ್ತೆ ಬಜೆಟ್, ಯಾವ್ಯಾವ ದೇಶಗಳಲ್ಲಿ ಮಾಡಬಹುದು? ಆಪ್ಷನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀಟ್ ಮಾರ್ಕ್ಸ್, ದೆನ್ ಬಜೆಟ್. ಈಗ ಮಾರ್ಕ್ಸ್ ಅಂತ ಹೇಳ್ಬೇಕಂದ್ರೆ OBC SC ST ಕ್ಯಾಟಗರಿ ಇರೋರು ಜಸ್ಟ್ 720ಗೆ 113 ಮಾರ್ಕ್ಸ್ ಬಂದಿದ್ರೆ ಸಾಕು, ಅವರು ಎಲಿಜಿಬಲ್ ಆಗ್ತಾರೆ. ಅದೇನಾದ್ರೂ ಜನರಲ್ ಕ್ಯಾಟಗರಿ ಆಗಿದ್ರೆ 720ಅಲ್ಲಿ ಜಸ್ಟ್ 144 ಮಾರ್ಕ್ಸ್ ಬಂದ್ರೆ ಅವರು ಕೂಡ ಫಾರಿನ್ ಹೋಗಿ ಮೆಡಿಕಲ್ ಕಾಲೇಜಲ್ಲಿ MBBS ಅನ್ನ ಮಾಡಬಹುದು. ಈಗ ಬಜೆಟ್ ವಿಚಾರಕ್ಕೆ ಬಂದ್ರೆ 20 ರಿಂದ 23 ಲಕ್ಷ ರೂಪಾಯಿ ಬಜೆಟ್ ಇದ್ರೆ ಸಾಕು, ಫಾರಿನ್ ಅಲ್ಲಿ ಇರುವಂತಹ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಕ್ಕೆ ಅವಕಾಶ ಕ್ರಿಯೇಟ್ ಮಾಡಿ ಕೊಡಬಹುದು. ಸೊ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ, ಸಾಕಷ್ಟು ಈ ರೀತಿ ಅಬ್ರಾಡಿ ಕಲಿಸುವಂತಹ ಕಂಪನಿಗಳು ಇರುವಾಗ ಜನ ಯಾಕೆ ಡಾಕ್ಟರ್ ಡ್ರೀಮ್ಸ್ ಅನ್ನೇ ಚೂಸ್ ಮಾಡಬೇಕು? ಡಾಕ್ಟರ್ ಡ್ರೀಮ್ಸ್ ಅನ್ನೋದು ಇಡೀ ಸೌತ್ ಇಂಡಿಯಾಗೆ ಒಂದು ಓಲ್ಡೆಸ್ಟ್ ಪ್ಲಾಟ್ಫಾರ್ಮ್. ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಸುಮಾರು ಇವತ್ತು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಫಾರಿನ್ ಕಳಿಸಿ ಒಂದು ಒಳ್ಳೆ ಡಾಕ್ಟರ್ ಮಾಡಿ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬರೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ತಗೊಂಡಿದೆ ಅಂದ್ರೆ ಓನ್ಲಿ ಒಂದು ಡಾಕ್ಟರ್ ಡ್ರೀಮ್ಸ್. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ ಜೊತೆನೇ ಹೋಗಿ ಅಡ್ಮಿಷನ್ ಇಂದ ಹಿಡಿದು ಜೊತೆಲಿ ಹೋಗಿ ಅವ್ರ ಜೊತೆ ಇದ್ದು 8 to 10 ಡೇಸ್ ಪ್ರಾಸೆಸ್ ಮಾಡಿ ಮೆಡಿಕಲ್ ಮುಗಿಸ್ಕೊಂಡು ನಮ್ಮ ಭಾರತಕ್ಕೆ ವಾಪಸ್ ಬರೋವರೆಗೂ ಟೇಕ್ ಓವರ್ ಮಾಡೋ ಏಜೆನ್ಸಿ ಅಂದ್ರೆ ಅದು ಓನ್ಲಿ ಒಂದು ಡಾಕ್ಟರ್ ಡ್ರೀಮ್ಸ್. ಸರ್, ಇವಾಗ ಡಾಕ್ಟರ್ ಡ್ರೀಮ್ಸ್ ಮೂಲಕ ಸ್ಟೂಡೆಂಟ್ಸ್ ಬೇರೆ ದೇಶಗಳಿಗೆ ಹೋಗ್ತಾರೆ. ವಾಟ್ ಅಬೌಟ್ ದ ಸೇಫ್ಟಿ, ಫುಡ್ ಅಂಡ್ ಅಕೊಮಡೇಷನ್ ಅಲ್ಲಿ ಹೇಗಿರುತ್ತೆ ಸೇಫ್ಟಿ ಎಲ್ಲ? ಏನಾಗುತ್ತೆ, ಸ್ಟೂಡೆಂಟ್ ಗಳಿಗೆ ಯಾವುದೇ ಒಂದು ಯೂನಿವರ್ಸಿಟಿ ನಾವು ಕಳಿಸ್ತೀವಿ ಅಂದ್ರೆ ಫಸ್ಟ್ ನಾವು ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿ ಫಸ್ಟ್ ನನಗೆ ಕಾನ್ಫಿಡೆಂಟ್ ಬರ್ಬೇಕು. ಅದು ನನಗೆ ಧೈರ್ಯ, ನನಗೆ ಕಾನ್ಫಿಡೆಂಟ್ ಬಂದ ಮೇಲೆ
ಸ್ಟೂಡೆಂಟ್ಗಳಿಗೆ ಆಪ್ಷನ್ಸ್ ಪ್ರತಿ ಒಂದಕ್ಕೂ ಕೂಡ ಒಂದು ನಮ್ಮ ಕಡೆಯಿಂದ ಮಾಹಿತಿ ಇರುತ್ತೆ. ಅದೇ ಮಾಹಿತಿ ಪ್ರಕಾರ ಸ್ಟೂಡೆಂಟ್ಗಳಿಗೆ ಫಾರಿನ್ ಕರ್ಕೊಂಡು ಹೋಗಿ ಎಲ್ಲ ಪ್ರಾಸೆಸ್ ಅನ್ನ ಮಾಡಿ ಸ್ಟೂಡೆಂಟ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಇರುತ್ತೆ. ಸೇಫ್ಟಿ ಮೆಜರ್ಸ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಯಾಕಂದ್ರೆ ಸೇಫ್ಟಿ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಸ್ಟೂಡೆಂಟು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋರು ಸುಮಾರು ಜನ ಇದ್ದಾರೆ. ಇವತ್ತು ನಾವು ಒಂದೇ ಸತಿ ಬಂದು ಫಾರಿನ್ ಅಂದಿದ ತಕ್ಷಣ ಕೆಲವು ಪೇರೆಂಟ್ಸು ಪ್ಯಾನಿಕ್ ಆಗ್ತಾರೆ. ಬಟ್ ಅದರಲ್ಲಿ ನಮಗೆ ಸ್ಟೂಡೆಂಟ್ಗಳ ಜೊತೆನೇ ಹೋಗಿ ಅಲ್ಲಿದ್ದು ಒಂದು ಸೇಫೆಸ್ಟ್ ಹಾಸ್ಟೆಲು ಮತ್ತು ಇಂಡಿಯನ್ ಫುಡ್ ಫೆಸಿಲಿಟಿ ಇದೆಲ್ಲ ರೆಡಿ ಮಾಡಿ ಕೊಟ್ಟು ಪ್ರೊಸೀಜರ್ ಮುಗಿಸ್ಕೊಂಡು ಬರೋವರೆಗೂ ಜವಾಬ್ದಾರಿ ಡಾಕ್ಟರ್ ಡ್ರೀಮ್ಸ್ ಇರುತ್ತೆ. ಯಾವ ಯಾವ ದೇಶಗಳಿಗೆ ಡಾಕ್ಟರ್ ಡ್ರೀಮ್ಸ್ ಅವರು ಮಕ್ಕಳನ್ನ ಕಳಿಸ್ತಾರೆ MBBS ಮಾಡ್ಲಿಕ್ಕೆ? ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗೋದಂದ್ರೆ ಅದು ರಷ್ಯಾ ಕಂಟ್ರಿಗೆ. ಏನಕ್ಕೆ ರಷ್ಯಾಗೆ ಹೋಗ್ತಾರಂದ್ರೆ ಆಲ್ಮೋಸ್ಟ್ ನಿಮಗೆ 40 ವರ್ಷದಿಂದ ಸ್ಟೂಡೆಂಟು ಇಂಡಿಯಾದಿಂದ ರಷ್ಯಾಗೆ ಹೋಗ್ತಾ ಇದ್ದಾರೆ. ಮೇನ್ ರೀಸನ್ ಏನಿದೆ ರಷ್ಯಾಗೆ ಹೋಗೋದಂದ್ರೆ ಅದು ಗೌರ್ಮೆಂಟ್ ಇಂದ ಫಂಡ್ ಇರುತ್ತೆ. ಆ ಗೌರ್ಮೆಂಟ್ ಫಂಡ್ ಇರೋದ್ರಿಂದ ಮಕ್ಕಳು ಆ ಕಂಟ್ರಿಗೆ ಹೋಗ್ತಾರೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇರುತ್ತೆ, ಪ್ರೊಸೀಜರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಮತ್ತೆ ಬ್ಯಾಚ್ ವೈಸು ಎವ್ರಿ 12 to 15 ಸ್ಟೂಡೆಂಟ್ ಒಂದೊಂದು ಬ್ಯಾಚ್ ಅಲ್ಲಿ ಎಜುಕೇಶನ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ಸ್ಟೂಡೆಂಟು ರಷ್ಯಾಗೆ ಹೋಗ್ತಾರೆ. ಕೆಲವ್ರು ಏನಂದ್ರೆ ಜಾರ್ಜಿಯಾ ಕಂಟ್ರಿಗೆ 23% ಸ್ಟೂಡೆಂಟ್ ನಮ್ಮ ಕರ್ನಾಟಕದವರು ಹೋಗ್ತಿರೋದು ಜಾರ್ಜಿಯಾ. ಏನಕ್ಕೆ ಜಾರ್ಜಿಯಾ? ಅದು ಯುರೋಪಿಯನ್ ಕಾಂಟಿನೆಂಟ್, ಇಂಗ್ಲಿಷ್ ಮೀಡಿಯಮು, ವುಮೆನ್ ಡಾಮಿನೇಟೆಡ್ ಕಂಟ್ರಿ, ಸೇಫೆಸ್ಟ್ ಪ್ಲೇಸ್ ಇನ್ ದಿ ವರ್ಲ್ಡ್. ಈಗ ಆಲ್ಮೋಸ್ಟ್ 3rd ಸೇಫೆಸ್ಟ್ ಪ್ಲೇಸ್ ಇನ್ ದಿ ವರ್ಲ್ಡ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಈಗ ವುಮೆನ್ಸ್ ಆರ್ ಮೋರ್. ಮತ್ತೆ ಇನ್ನೊಂದೇನಂದ್ರೆ ಯುರೋಪಿಯನ್ ಕಾಂಟಿನೆಂಟ್ ಆಗಿರೋದ್ರಿಂದ ನಾಳೆ ಇವ್ರು ಏನಾದರೂ PG ಮಾಡಕ್ಕೆ USA, UK, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹೋಗ್ಬೇಕಂದ್ರೆ ಈ ಒಂದು ಕ್ಯಾಟಗರಿಯಿಂದ ಸ್ಟೂಡೆಂಟು ಜಾರ್ಜಿಯಾದಿಂದ ಟ್ರಾನ್ಸ್ಫರ್ ಕೂಡ ತಗೋಬಹುದು. 3rd ಆಪ್ಷನ್ಸ್ ಏನಿರುತ್ತೆ, ಸ್ಟೂಡೆಂಟು ಅತಿ ಹೆಚ್ಚು ಈ ನಡುವೆ ಬಂದು ಉಜ್ಬೇಕಿಸ್ತಾನ್ಗೆ ಸುಮಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಏನಕ್ಕೆ? ನಮಗೆ ನಿಯರೆಸ್ಟ್ ಇದೆ, ಒಂದು ಆಲ್ಮೋಸ್ಟ್ 4 to 5 hour ಜರ್ನಿಯಲ್ಲಿ ಡೆಲ್ಲಿಯಿಂದ ಡೈರೆಕ್ಟ್ ಫ್ಲೈಟ್ಸ್ ಇದೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ ಯಾವ ಕಂಟ್ರಿಯಲ್ಲಿ ಹೋಗಿ ಓದ್ಬೇಕು ಅನ್ಕೊಂಡಿದಾರೋ ಪ್ರತಿಯೊಂದು ಕಂಟ್ರಿಯಲ್ಲಿ ಕೂಡ ನಮ್ಮ ಹತ್ರ ಆಪ್ಷನ್ಸ್ ಇರುತ್ತೆ. ಸ್ಟೂಡೆಂಟ್ ಜಸ್ಟ್ ಎಲಿಜಿಬಲ್ ಆಗಿ ಒಂದು 20 ಇಂದ 23 ಲಕ್ಷ ರೂಪಾಯಿ ಬಜೆಟ್ ಇದೆ, ನಾನು ಕೂಡ MBBS ಮಾಡಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ ಅಂತ ಒಂದು ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಒಂದು ಅವಕಾಶ ಕ್ರಿಯೇಟ್ ಮಾಡಿ ಕೊಡ್ತೀವಿ ಮೇಡಮ್. ಸರ್, ಇವಾಗ ಥ್ರೂ ಡಾಕ್ಟರ್ ಡ್ರೀಮ್ಸ್ ಫಾರಿನ್ಗೆ ಹೋಗಿ MBBS ಮಾಡ್ತಾರೆ, ಅನಂತರ ವಾಪಸ್ ನಮ್ ದೇಶಕ್ಕೆ ಬರ್ತಾರೆ. ವಾಟ್ ಅಬೌಟ್ ದ ಆಪರ್ಚುನಿಟೀಸ್ ಇನ್ ಇಂಡಿಯಾ ಆಫ್ಟರ್ MBBS? MBBS ಆದ್ಮೇಲೆ ಸ್ಟೂಡೆಂಟ್ ಒಂದು ಎಕ್ಸಿಟ್ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಆ ಎಕ್ಸಿಟ್ ಎಕ್ಸಾಮ್ಗೂ ಸಹ ಡಾಕ್ಟರ್ ಡ್ರೀಮ್ಸ್ ಇಂದ ಹೆಲ್ಪ್ ಸಿಗುತ್ತೆ. ಸ್ಟೂಡೆಂಟ್ಗಳಿಗೆ ಆಪ್ಷನ್ಸ್ ಏನಿರುತ್ತೆ, 4 ವರ್ಷ ಕಂಪ್ಲೀಟ್ ಆದ್ಮೇಲೆ 5ನೇ ವರ್ಷ ಮತ್ತೆ 6ನೇ ವರ್ಷ ಸ್ಟೂಡೆಂಟ್ಗಳಿಗೆ ಆಪ್ಷನ್ಸ್ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಕೋಚಿಂಗ್ ಅಲ್ಲೇ ಸಿಗುತ್ತೆ. ಅವ್ರಿಗೆ ಇಂಡಿಯಾಗೆ ಬಂದು ಬರೆಯೋ ಎಕ್ಸಾಮ್, ಬಟ್ ಕೋಚಿಂಗ್ ಅಲ್ಲೇ ಇರುತ್ತೆ. ಆ ಕೋಚಿಂಗ್ ಎಲ್ಲ ಪ್ರೊವೈಡ್ ಮಾಡಿ ಪ್ರೊಸೀಜರ್ ಮಾಡಿ ಸ್ಟೂಡೆಂಟು ಅಲ್ಲಿ ಕೋಚಿಂಗ್ ತಗೊಂಡು ಇಂಡಿಯಾಗೆ ವಾಪಸ್ ಬಂದ್ಮೇಲೆ ಮತ್ತೆ ಒಂದು 4 ತಿಂಗಳು ಇಲ್ಲಿ ಬೆಂಗಳೂರಲ್ಲೇ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸ್ಟೂಡೆಂಟ್ ಇಂಡಿಯಾಗೆ ಬಂದು ಎಕ್ಸಿಟ್ ಎಕ್ಸಾಮ್ ಬರೆದು ಲೈಸೆನ್ಸ್ ತಗೊಳ್ಳೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಡಾಕ್ಟರ್ ಡ್ರೀಮ್ಸ್ ಆಗಿರುತ್ತೆ. ಈಗ ನಮ್ ಸೆನ್ಸಸ್ ಪ್ರಕಾರ ಆಲ್ಮೋಸ್ಟ್ 2000 ಪೇಷಂಟ್ಸ್ಗೆ ಒಂದು ಡಾಕ್ಟರ್ ನಮ್ಮ ಹತ್ರ ಇರೋದು. ಯಾವುದೇ ರೀತಿ ಒಂದು ಸ್ಟೂಡೆಂಟ್ MBBS ಮುಗಿಸ್ಕೊಂಡು ನಾನು ಜಾಬ್ ಹುಡುಕ್ತಾ ಇದ್ದೀನಿ ಅಂತ ಇವತ್ತರ ನಾನಂತೂ ಕೇಳಿಲ್ಲ. ಸುಮಾರು ವಿದ್ಯಾರ್ಥಿಗಳಿದ್ದಾರೆ MBBS ಕಂಪ್ಲೀಟ್ ಮಾಡಿ ಅವ್ರದೇ ಆದಂತ ಒಂದು ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಬೋದು, ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೋಬಹುದು, ಸ್ವಂತ ಕ್ಲಿನಿಕ್ ಕೂಡ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇರೋದಿಲ್ಲ. ಸ್ಟೂಡೆಂಟ್ ಮಿನಿಮಮ್ ಟು ಮಿನಿಮಮ್ ಮಾರ್ಕ್ಸ್, ಮಿನಿಮಮ್ ಟು ಮಿನಿಮಮ್ ಬಜೆಟ್, 6 ವರ್ಷ ಟೈಮ್, 12 ಇನ್ಸ್ಟಾಲ್ಮೆಂಟ್ ಕೊಟ್ಟು MBBS ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಜವಾಬ್ದಾರಿ ತಗೊಳುತ್ತೆ. ದಟ್ ಇಸ್ ಡಾಕ್ಟರ್ ಡ್ರೀಮ್ಸ್. ಓಕೆ, ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ಅನ್ನೋ ಕನಸು ನಿಮಗಿದ್ಯಾ? ಕಮ್ಮಿ ಬಜೆಟ್ ಅಲ್ಲೇ ನಿಮ್ ಮಕ್ಕಳು ಡಾಕ್ಟರ್ ಆಗ್ಬೋದು, ಅದು ಇಂಜಿನಿಯರಿಂಗ್ ಓದೋ ದುಡ್ಡಲ್ಲೇ MBBS ನ ಓದ್ಬೋದು. ಸೊ ವೈ ಲೇಟ್? ಚೂಸ್ ಡಾಕ್ಟರ್ ಡ್ರೀಮ್ಸ್.